ಟವರ್. ಇವತ್ತು ನಾವು ಇದು ಹೇಮಾವತಿ ಜಲಾಶಯ ಬ್ಯಾಕ್ ವಾಟರಲ್ಲಿ ಬಂದಿದ್ದೀವಿ. ಇದು ಹಾಸನದಿಂದ ಒಂದು 25 ಕಿಲೋಮೀಟ್ರನ್ನ ಆಗುತ್ತೆ. ಮತ್ತು ಗೊರೂರಿಂದ ಬರೋದಾದ್ರೆ ನೀವು ಇಲ್ಲೇ ಒಂದು 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲಿ ರೋಡ್ ಮಾತ್ರ ಅಷ್ಟೇನು ಸರಿ ಇಲ್ಲ. ಅಲ್ಲಿಂದ ಕಲ್ಲು ರೋಡ್ ಇರೋದು ನೋಡ್ತಿದ್ದೀರಾ. ಇಲ್ಲಿಂದ ರೋಡ್ ಮಾಡಿಸ್ತಿದ್ದಾರೆ, ಸಿಮೆಂಟ್ ರೋಡ್. ಅಲ್ಲಿಂದ ಆ ಕಡೆ ಬರ್ಬೇಕಾದ್ರೆ ಕಲ್ಲು ರೋಡ್ ಸಿಗುತ್ತೆ. ನೋಡೋಣ ಬನ್ನಿ ಹಿಂಗಿದೆ ಅಂತ. ಹಿಂಗೆ ಮೆಟ್ಲು ಎತ್ಕೋಬೋದ್ರೆ ಒಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ದೇವಸ್ಥಾನ ಓಪನ್ ಇಲ್ಲ ಗೈಸ್, ಬಾಗ್ಲಾಕಿದ್ದಾರೆ. ನೋಡಿ ಗೈಸ್, ಬ್ಯಾಕ್ ಸೈಡ್ ಬಂದರೆ ಈ ಥರ ಕಾಣುತ್ತೆ ವಾಟರ್. ನೋಡಿ ಡ್ಯಾಮಿಗೆ ಇಲ್ಲಿ ಇದಾಗೋದು, ಕೊರು ಡ್ಯಾಮಿಗೆ ಇದೆ ಹೇಮಾವತಿ ಜಲಾಶಯ ಒಂದು ಹಿಂಗಿದೆ ನೋಡಿ. ಕಾಣಿಸ್ತಾ ಇರೋದು ಕೊರು ಡ್ಯಾಮ್. ಮೀನು ಹಿಡಿತಾ ಇದ್ದಾರೆ. ಅದನ್ನು ಮೀನು ಹಿಡಿತಾರೆ ಇಲ್ಲಿ. ನೀರು ಫುಲ್ ಇರುತ್ತೆ. ಅಂದರೆ ಈಗ ಮಳೆ ಗಿಳೆ ಏನಿಲ್ವಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಅರ್ಧ ಇದೆ, ಇಲ್ಲ ಅಂದಿದ್ರೆ ಫುಲ್ ಇರೋದು. ಮಳೆ ಮಾನ್ಸೂನ್ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ ಮಾತ್ರ. ಮಳೆ ಇದ್ದಾಗ ಬಂದರೆ ಅಲ್ಲಿ ಗಂಟ ನೀರು ಇರುತ್ತೆ. ನೋಡಿ ಅಲ್ಲಿ ಗಂಟ ನೀರಿರೋದು ಫುಲ್ಲು. ಹಿಂಗೆಲ್ಲ ಖಾಲಿ ಆಗೋಗಿದೆ. ಅಲ್ಲಿ ಗಂಟ ನೀರು ಬಂದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಮಾತ್ರ. ನೀವೇನಾದ್ರು ಬರೋದಾದರೆ ನೀರಿದ್ದಾಗ ಬನ್ನಿ, ಚೆನ್ನಾಗಿರುತ್ತೆ. ಇದು ಡ್ರೋನ್ ಇವಲ್ಲಿ ಮತ್ತು ಸಖತ್ತಾಗಿ ಕಾಣುತ್ತೆ. ಡ್ರೋನ್ ಇದ್ದರೆ ಆರಾಮಾಗಿ ಚೆನ್ನಾಗಿ ಆರಿಸ್ಬಿಟ್ಟು ನೋಡ್ಬೋದಿತ್ತು, ಸಖತ್ತಾಗಿರೋದು. ನಾವು ತಗೊಳ್ತಾ ಇದ್ದೀವಿ.
ರೋಡ್ ಮಾಡ್ತಿರಂಗೆ ಅವರೇ ರೋಡ್ ರೆಡಿ ಮಾಡ್ತಾವ್ರೆ. ರೋಡ್ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾತ್ರ ರೋಡು, ಬೈಕಲ್ಲೆಲ್ಲ ಕಾರಲ್ಲೆಲ್ಲ ಬರೋಕ್ಕೆ.